ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತನಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ಹಿಂದೆನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದು ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತನಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ಹಿಂದೆನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದರ ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತನಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ಹಿಂದೆನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದರ ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತನಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ
ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವೆಲ್ಲ ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ನಿಂದೇನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದರ ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮ್ಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವೆಲ್ಲ ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ನಿಂದೇನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದರ ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ ಅಂತ ಪರೋಕ್ಷವಾಗಿ ತಿಮ್ಮಾಪುರ್ ಹೇಳಿಕೆಗೆ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಮಹತ್ವ ಹೋಗ್ಬಿಡತ್ತೆ, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವರದೇ ಪಕ್ಷದ ಸಚಿವರ ಹೇಳಿಕೆಗೆ ಜಿ ಪರಮೇಶ್ವರ್ ಈ ರೀತಿ ಹೇಳಿರ್ತಕ್ಕಂಥದ್ದು. ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮ್ಗೇನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವೆಲ್ಲ ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ನಿಂದೇನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಇದರ